ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿ ಅಂತ ಬಂದಾಗ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಕಣ್ಣಿಲ್ದಲ್ಲೇ ಇರೋ ಪ್ರೀತಿಗೆ ಜಾತಿ ಧರ್ಮದ ಲೇಪನ ಯಾಕೆ ಅಂತ ಪ್ರಶ್ನೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮನೆಯ ಲಕ್ಷ್ಮಿ ಜೋಸೆಫ್ನ ಮದುವೆ ಆದರೆ ಸಮಸ್ಯೆ ಆಗಲ್ಲ, ಸೌಂಡು ಆಗಲ್ಲ. ಅದೇ ನಮ್ಮನೆ ಲಕ್ಷ್ಮಿ ಮೊಹಮ್ಮದ್ನೋ ಸಿದ್ದಿಕ್ ಖಾನ್ನೋ ಮದುವೆ ಆದರೆ ಅಲ್ಲಿ ಸಮಸ್ಯೆ ಉಂಟಾಗುತ್ತಾ? ಈ ಪ್ರಶ್ನೆ ಕಾಡುತ್ತೆ. ಒಂದು, ಲವ್ ಜಿಹಾದ್ ಅನ್ನುವ ಹೆಸರನ್ನ ಪದೇ 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 ಕೇಳ್ತಲೇ ಇದ್ದೀವಿ. ಹಾಗಾದ್ರೆ ಏನಿದು ಲವ್ ಜಿಹಾದ್? ಪ್ರೀ ಪ್ಲ್ಯಾಂಡಾ ಇದು, ಅಥವಾ ಒಂದು ಧರ್ಮದ ಮೂಲಭೂತವಾದಿಗಳ ವ್ಯಾಖ್ಯಾನನಾ? ಒಂದು ಪ್ರಶ್ನೆ. ನಾನು ನಮ್ಮನೆ ಲಕ್ಷ್ಮಿ ಹೆಸರು ತಗೊಂಡೆ, ಗೌರಿ ಅಂತ ತಗೊಳ್ಳೋಣ. ಈ ನಮ್ಮನೆ ಗೌರಿ ಮುಸ್ಲಿಂ ಧರ್ಮಕ್ಕೆ ಮದುವೆ ಆದರೆ ಹೆಸರಿನ ಜೊತೆಗೆ ಧರ್ಮವನ್ನು ಬದಲಾಯಿಸ್ಕೊಳ್ಳೇಬೇಕಾ? ಅವಳ ಜೀವನದಲ್ಲಿ ಮುಗ್ದೋಗ್ಬಿಡುತ್ತಾ, ಬದಲಾಗ್ಬಿಡುತ್ತಾ? ಈ ರೀತಿಯ ಚರ್ಚೆಗಳು ಆಗ್ತಾ ಇರುತ್ತೆ. ಈ ಚರ್ಚೆಗಳು ಆಗೋಕ್ಕೆ ನಿಜವಾಗಿಯೂ ಅಲ್ಲೇನಾದರೂ ಸಮಸ್ಯೆ ಇದೆಯಾ, ಅಥವಾ ರಾಜಕೀಯ ನಾಯಕರುಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಥವಾ ಪ್ರಚಾರದ ಹುನ್ನಾರವಾಗಿ ಈ ಟಾಪಿಕನ್ನು ಬಳಸ್ಕೊಳ್ತಾರಾ? ಯಾಕಿದು ಮತ್ತೆ ಮುನ್ನೆಲೆಗೆ ಬಂದಿದೆ ಅಂದರೆ, ಕೇರಳ ಮತ್ತು ಮಂಗಳೂರಿನಲ್ಲಿ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ರಿಜಿಸ್ಟರ್ ಆಫೀಸಿಗೆ ಹೋಗಿ ಮದುವೆ ಆಗಿ 2-3 ದಿನ ಆದಮೇಲೆ ಪೇರೆಂಟ್ಸಿಗೆ ಗೊತ್ತಾಗಿದೆ. ಈಗ ಪೇರೆಂಟ್ಸ್ಗಳು ಹೇಳ್ತಾ ಇರೋದು ಇದು ಲವ್ ಜಿಹಾದ್, ನನ್ನ ಮಗಳನ್ನ ತಲೆ ಕೆಡಿಸ್ಬಿಟ್ರು ಅಂತ. ಇಂತಹ ಘಟನೆಗಳು ನಡೀತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಲವ್ ಜಿಹಾದ್ ಲಫ್ಡಾ. ನಾನು ವಿದ್ಯಾ ಮಲ್ನಾಡ್. ತುಂಬ ಇತ್ತೀಚಿನ ಇನ್ಸಿಡೆಂಟ್ ಮಂಗಳೂರಿನಲ್ಲಾಗಿರೋದು. ಪಿ ಜಿಯಲ್ಲಿಟ್ಟು ಮಗಳನ್ನು ಓದಿಸ್ತಾ ಇದ್ರು. ಮುಸ್ಲಿಂ ಧರ್ಮದ ಯುವಕನೊಂದಿಗೆ ಆಕೆಗೆ ಪ್ರೀತಿ ಆಗುತ್ತೆ. ಆ ಪ್ರೀತಿ ರಿಜಿಸ್ಟರ್ ಆಫೀಸ್ ತನಕ ಯಾರಿಗೂ ಮನೆಯವರಿಗೆ ತಿಳಿಸದೆ ಕರ್ಕೊಂಡು ಹೋಗುತ್ತೆ. ಮದುವೆ ಕೂಡ ಆಗ್ತಾರೆ. ಪೇರೆಂಟ್ಸಿಗೆ ಶಾಕ್. ವಿಚಾರ ಕೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ತಾಯಿ, ನನ್ನ ಮಗಳು ನನಗೆ ವಾಪಸ್ ಬೇಕು, ಕೊಟ್ಬಿಡಿ, ಕಳಿಸ್ಕೊಟ್ಬಿಡಿ ನನ್ನ ಮಗಳನ್ನ ನನ್ನ ಮನೆಗೆ, ದಯವಿಟ್ಟು ಕಳಿಸ್ಕೊಟ್ಬಿಡಿ ಅಂತ. ಹಿಂದೂ ಮುಸ್ಲಿಂ ಯುವಕ ಯುವತಿ ಪ್ರೀತಿಗೆ ಲವ್ ಜಿಹಾದ್ ಲಿಂಕ್ ಸಿಗ್ತಾ ಇದೆ. ಈಗ ಸುರತ್ಕಲ್ ಪಿ ಜಿಗಳಲ್ಲಿ ಒಂದೇ ರೂಮ್ನಲ್ಲಿ ಹುಡುಗ ಹುಡುಗಿ ಕೋ ಲಿವಿಂಗ್ ಇದ್ರಂತೆ. ಹಿಂದೂ ಯುವತಿ ಜೊತೆ ಸುರತ್ಕಲ್ ಪಿ ಜಿಯಲ್ಲಿ ಮುಸ್ಲಿಂ ಯುವಕ ಒಟ್ಟಿಗೆ ಇದ್ದ. ಲವ್ ಜಿಹಾದ್ ಹಿಂದೆ SDPI ಸಂಘಟನೆಯ ಕೈವಾಡ ಇದೆ ಎನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಪರಾರಿಯಾಗಿರುವ ಯುವತಿ ವೈಶಾಲಿ ತಂದೆ ವಿಶ್ವನಾಥ್ ಈ ಎಲ್ಲ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸುರತ್ಕಲ್ನ ಪಿಜಿಯಲ್ಲಿ ಕೋ ಲಿವಿಂಗ್ ಪಿಜಿಯಲ್ಲಿ ಒಂದೇ ರೂಮ್ನಲ್ಲಿ ಹುಡುಗ ಹುಡುಗಿ ಇಬ್ರು ಇದ್ರು. ವೈಶಾಲಿ ಹುಡುಗಿ ಹಿಂದೂ ಧರ್ಮದ ಹುಡುಗಿ, ಮುಸ್ಲಿಂ ಧರ್ಮದ ಹುಡುಗ. ಲವ್ ಜಿಹಾದ್ ಹಿಂದೆ SDPI ಸಂಘಟನೆಯ ಕೈವಾಡ ಇದೆ ಅಂತ ಈಗ ವೈಶಾಲಿ ಅವರ ತಂದೆ ವಿಶ್ವನಾಥ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಯುವತಿಯ ಪ್ರೀತಿಗೆ ಲವ್ ಜಿಹಾದ್ ಲಿಂಕ್ ಅನ್ನ ಈಗ ಟಚ್ ಕೊಡ್ತಾ ಇದ್ದಾರೆ. ಸುರತ್ಕಲ್ ಪಿಜಿಯಲ್ಲಿ ಯುವತಿಗೆ ಬ್ರೈನ್ ವಾಶ್ ಮಾಡಿದಾನೆ ಆತ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಆರೋಪಗಳ ನಡುವೆ ಅವರ ತಾಯಿಯ ಗೋಳಾಟ ಮಾತ್ರ ನೋಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗಳು ನನಗೆ ವಾಪಸ್ ಬೇಕು, ಮನೆ ಕಳಿಸ್ಕೊಟ್ಬಿಡಿ ಓದಕ್ಕೆ ಅಂತ ಪಿಜಿಯಲ್ಲಿ ಇಟ್ಟಿದ್ರು. ಮಗಳು ಅಲ್ಲಿ ಸ್ನೇಹದಿಂದ ಪರಿಚಯದಿಂದ ಸ್ನೇಹ ಆದಮೇಲೆ ಪ್ರೀತಿ. ಅದು ಯಾವ ಧರ್ಮವನ್ನು ಕೇಳಿಲ್ಲ, ಯಾವ ಜಾತಿಯನ್ನು ಕೇಳಿಲ್ಲ. ಬಟ್ ಅವರಿಬ್ಬರ ನಡುವೆ ಏನಾಗಿದೆ, ಇದು ಪ್ರೀ ಪ್ಲ್ಯಾಂಡ್ ಅನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಷ್ಟೇ ಗೊತ್ತಾಗಬೇಕು. ಈಗ ಅದಕ್ಕೆ ಲವ್ ಜಿಹಾದ್ ಅನ್ನುವ ಹಣೆಪಟ್ಟಿಯನ್ನ ಅಂಟಿಸಿ ಆಗಿದೆ. ಹಿಂದೂ ಮುಸ್ಲಿಂ ಯುವಕ ಯುವತಿ ಪ್ರೀತಿ ಮಾಡಿದ್ರೆ ಅದು ಲವ್ ಜಿಹಾದ್ ಆಗುತ್ತಾ? ಮದುವೆ ಆದ್ರೆ ಜಿಹಾದ್ ಆಗುತ್ತಾ? ಹಿಂದೂ ಹುಡುಗಿಯನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆದ್ರೂ ಅದು ಲವ್ ಜಿಹಾದ್ ಆಗುತ್ತಾ? ಲವ್ ಜಿಹಾದ್ ಅಸಲಿನ ಅಥವಾ ಅದು ಪ್ರಚಾರದ ತಂತ್ರನ, ರಾಜಕೀಯ ಷಡ್ಯಂತ್ರನ? ಇದು ಕರಾವಳಿ ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಹಲವು ಕಡೆ ಈ ರೀತಿಯಾಗಿ ನಡೀತಾ ಇದೆ ಅನ್ನೋ ಆರೋಪ ಇದೆ. ಹಾಗಾದ್ರೆ ಲವ್ ಜಿಹಾದ್ ಅಂದ್ರೆ ಏನು, ಅದರ ಅಸಲಿಯತೆ ಏನು? ಪ್ರೀತಿಗೆ ಜಾತಿ ಧರ್ಮದ ರಾಜಕೀಯ ಬಣ್ಣ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು ಯಾಕೆ? ಹಿಂದೂ ಮುಸ್ಲಿಂ ಯುವಕ ಯುವತಿ ಪ್ರೀತಿ ಮಾಡಿದ್ರೆ ಮದುವೆ ಆದ್ರೆ ಅದು ಲವ್ ಜಿಹಾದ್ ಆಗುತ್ತಾ? ಇದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ಇವತ್ತು. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಟಿ ಭಾಸ್ಕರನ್, ಹಿಂದೂ ಮುಖಂಡರು ಮತ್ತು ಶಿವಸೇನೆಯ ಮುಖಂಡರು ಕೂಡ ಹೌದು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಭಾಸ್ಕರನ್ ಅವರೇ, ನಿಮ್ಮನ್ನೇ ಆರಂಭದಲ್ಲಿ ಕೇಳ್ತೀನಿ, ಇದು ಲವ್ ಜಿಹಾದ್ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಲವ್ ಜಿಹಾದ್ಗೆ ಹಲವಾರು ಆಯಾಮಗಳಿದೆ. ಸರಿ. ಆದರೆ ಈಗ ನಿಮ್ಮದಲ್ಲಿ ಪ್ರೋಮೋ ಬರ್ತಾ ಇರೋದನ್ನು ನೋಡಿದ್ರೆ ಅದಂತೂ ನನಗೆ
ಲವ್ ಜಿಹಾದ್ ಅಂತ ಅನ್ಸಲ್ಲ. ಯಾಕೆ ಅಂದರೆ ಆ ಹುಡುಗ ಮುಸ್ಲಿಂ ಅಂತ ಹೇಳಿ ಆ ಹುಡುಗಿಗೆ ಗೊತ್ತಿದೆ. ಹೌದು. ಲವ್ ಜಿಹಾದಲ್ಲಿ ತಾನು ಮುಸ್ಲಿಮು ಅಥವಾ ಕ್ರಿಶ್ಚಿಯನ್ ಅನ್ನೋದನ್ನು ಬಚ್ಚಿಟ್ಟು ಬೇರೆ ಹೆಸರನ್ನ ಹೇಳಿ ಬೇರೆ ಐಡೆಂಟಿಫಿಕೇಷನನ್ನು ಕೊಟ್ಟು ಮದುವೆ ಆಗ್ತಾರೆ. ಅದು ಯಾಕೆ ಅಂದರೆ ಧರ್ಮಾಂತರ ಮತ್ತು ಮತಾಂತರದ ಕಾರಣಕ್ಕೋಸ್ಕರವಾಗಿ. ಈಗ ನಾನು ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿ ಶಿವಸೇನೆಯ ಕರ್ನಾಟಕ ರಾಜ್ಯದ ವಕ್ತಾರನಾಗಿ ನಾನು ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಬೇಕು. ಬರುವಂತಹ ಎಲ್ಲ ಪ್ರಕರಣಗಳನ್ನು ನಾವು ಲವ್ ಜಿಹಾದ್ ಅಂತ ಹೇಳೋಕ್ಕಾಗಲ್ಲ. ಈಗ ಅಲ್ಲಿ ಕೋ ಲಿವಿಂಗ್ ಒಂದು ಪಿ ಜಿಯಲ್ಲಿ ಅವರು ಉಳ್ಕೊಂಡಿದ್ರು ಅಂತ ಹೇಳಿ ಈಗ ನೀವು ತೋರಿಸ್ತಿದ್ದೀರಿ. ಅವರು ಕೋ ಲಿವಿಂಗ್ನಲ್ಲಿ ಇರೋದಕ್ಕೆ ತಂದೆ ತಾಯಿ ಯಾಕೆ ಬಿಟ್ಟರು? ಪಿ ಜಿಗೆ ತಗೊಂಡೋಗಿ ಸೇರಿಸ್ಬೇಕಾದ್ರೆ ಅವರ ತಂದೆ ತಾಯಿ ಅದನ್ನು ಗಮನಿಸಿಲ್ವಾ? ಆಮೇಲೆ ಹೆಣ್ಣು ಮಕ್ಕಳನ್ನು ಹೆತ್ತ ಮೇಲೆ ಅವ್ರನ್ನ ಪಿ ಜಿಗೆ ಸೇರಿಸೋದು, ಕೆಲಸಕ್ಕೆ ಕಳಿಸೋದು ಅದು ಅವ್ರವ್ರ ತಂದೆ ತಾಯಿ ಇಷ್ಟ, ಆ ಹುಡುಗಿಯೇ ಇಷ್ಟ. ಆದರೆ ಕೋ ಲಿವಿಂಗಲ್ಲಿ ಇದ್ದಂತಹ ವ್ಯಕ್ತಿ ಮದುವೆ ಮಾಡ್ಕೊಂಡಿದ್ದಾನೆ. ಈಗ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೋಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ 1 ತಿಂಗಳ ಹಿಂದೆಯೇ ಹುಡುಗ ಹುಡುಗಿದು ಫೋಟೋಗ್ರಾಫ್ಸು ಅವರ ಮನೆ ಅಡ್ರೆಸ್ಗಳು ಹಾಕಿ ಯಾರಿಗಾದರೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ನೀವು ಈ ಸದರಿ ಕಚೇರಿಗೆ ಬಂದು ನಿಮ್ಮ ಲಿಖಿತವಾಗಿ ನೀವು ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು ಅನ್ನೋದು ಒಂದು ಕಾನೂನಿದೆ. ಇವೆಲ್ಲವನ್ನು ಮೀರಿ ಅವರು ಆಗಿದ್ದಾರೆ. ಈಗ ಒಂದು ಹುಡುಗಿ, ಹಿಂದೂ ಹುಡುಗಿ ಮುಸ್ಲಿಮನ್ನು ಮದುವೆ ಆಗೋದ್ರೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಆ ಹುಡುಗಿಯನ್ನು ಹಿಂದೂ ಧರ್ಮದ ರೀತಿಯಲ್ಲೇ ಕೊನೆಯ ತನಕ ಬದುಕಕ್ಕೆ ಬಿಡಬೇಕು, ಅದು ನಮ್ಮ ಆಶಯ. ಈಗ ಒಬ್ಬ ಮುಸ್ಲಿಮ್ ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆಗಲ್ಲ, ಅಥವಾ ಒಬ್ಬ ಕ್ರಿಶ್ಚಿಯನ್ ಹುಡುಗ ಮುಸ್ಲಿಂ ಹುಡುಗಿಯನ್ನು ಮದುವೆ ಆಗಲ್ಲ. ಯಾಕಂದರೆ ಎರಡೂ ಧರ್ಮಗಳಲ್ಲಿ ಮೊದಲನೇ ಪ್ರಯಾರಿಟಿ ಇರೋದು ಧರ್ಮಾಂತರ. ಒಂದು ಮುಸ್ಲಿಂ ಹುಡುಗಿ ಕ್ರಿಶ್ಚಿಯನ್ ಹುಡುಗನ ಮದುವೆ ಆದರೆ ಇತಿಹಾಸದಲ್ಲಿ ಉದಾಹರಣೆಗಳು ಸಿಗದೇ ಇಲ್ವಾ? ಈಗ ಒಂದು ಮುಸ್ಲಿಂ ಒಂದು ನಿಮಿಷ, ಒಂದು ಮುಸ್ಲಿಂ ಹುಡುಗಿ ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಎರಡೂ ಧರ್ಮಗಳಲ್ಲಿ ಫಸ್ಟ್ ಪ್ರಯಾರಿಟಿ ನಮ್ಮ ಧರ್ಮಕ್ಕೆ ಬರಬೇಕು ಅಂತೇಳಿ. ಈಗ ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮ್ ಮದುವೆ ಆದರೆ ಯಾರು ಯಾವ ಧರ್ಮಕ್ಕೆ ಹೋಗ್ತಾರೆ ಅದರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು. ಆಮೇಲೆ ಬರುವಂತಹ ಎಲ್ಲ ಕೇಸುಗಳನ್ನು ನಾವು ಲವ್ ಜಿಹಾದ್ ಅಂತ ಹೇಳಲ್ಲ. ಯಾವ ಕೇಸಿನಲ್ಲಿ ಮುಸ್ಲಿಮ್ ಆಗಲಿ ಅಥವಾ ಕ್ರಿಶ್ಚಿಯನ್ ಆಗಲಿ ತಮ್ಮ ಐಡೆಂಟಿಟಿಯನ್ನು ಬಚ್ಚಿಟ್ಕೊಂಡು ಈ ರೀತಿ ದಾರಗಳು ಕೈ ಕಟ್ಕೊಂಡು ನನ್ನ ಹೆಸರು ರಿಂಕು ಮುನ್ನಾ ಬಾಬು ಅಂತ ಹೇಳಿಕೊಂಡು ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಆಮೇಲೆ ಅವನು ಮುಸ್ಲಿಮ್ ಅಥವಾ ಆಮೇಲೆ ಅವನು ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತಲ್ಲ, ಅದು ಲವ್ ಡೆಫಿನಿಷನ್ನ ವ್ಯಾಪ್ತಿಗೆ ಸರಿಯಾದಂಥ ಮಾತು. ಇದು ನನ್ನ ಅಭಿಪ್ರಾಯ. ಓಕೆ, ಕಾಂತಿ ಶೆಟ್ಟಿ ಅವರೇ, ಈ ಪ್ರಕರಣ ನೀವು ಹೇಗೆ ನೋಡ್ತೀರಿ? ಸರ್ ಈಗ ಇಷ್ಟೊತ್ತು ಹೇಳ್ತಾ ಇದ್ರು, ಇದು ಅನೇಕ ಬಾರಿ ಈ ಥರ ಆಗಿದೆ. ಆಧಾರ್ ಕಾರ್ಡಲ್ಲೂ ಹೆಸರು ಚೇಂಜ್ ಮಾಡಿ ಅನೇಕ ಬಾರಿ ಈ ಥರ ಏಮಾರಿಸೋ ಕೆಲಸ ಆಗಿದೆ ಹೆಣ್ಮಕ್ಳಿಗೆ. ನಾವು ಹೇಳೋದಕ್ಕೆ ಆಂಟಿ ಕನ್ವರ್ಷನ್ ಬಿಲ್ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಮ್ಗೆ ಅನಿಸಿದ್ರು ಕೂಡ ನಮ್ಮ ಈ ಮೀಡಿಯಾ ಗಮನಕ್ಕೆ ಬಂದಿಲ್ವೋ ಅಥವಾ ಅನೇಕ ಈ ಥರ ನಡೆದಿರ್ಬೋದು ಅನೇಕವಾಗಿ. ಆಮೇಲೆ ಅವ್ರಿಗೆ ಯಾವಾಗ ತೊಂದರೆಗಳಾಗುತ್ತೆ, ನಿಜ ಬಣ್ಣ ಯಾವಾಗ ಬಯಲಾಗುತ್ತೆ ಆವಾಗ ಗೊತ್ತಾಗಿರ್ಬೋದು. ಎಷ್ಟೋ ಜನರಿಗೆ ಮದುವೆ, ಈಗ ನೀವು ಹೇಳ್ತಿದ್ದೀರಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೊರಗಡೆ 30 days ಅಂತ ಹೇಳಿ ಇವರು ಸರ್ ಹೇಳಿದ್ರು. ಕರೆಕ್ಟ್ ಆಗಿರೋ ಅಡ್ರೆಸ್ ಕೊಡ್ತಾರಂತ ಏನ್ ಗ್ಯಾರಂಟಿ ಇದೆ? ಅವ್ರ ಮನೆಯಲ್ಲೇ ಹೇಳಿ ಅಲ್ಲಿ ಸಬ್ ರಿಜಿಸ್ಟರ್ ಆಗಿಲ್ಲ ಅಂದಮೇಲೆ ಮನೆ ವಿಳಾಸ ಹೆಂಗ್ ಕೊಡ್ತಾರೆ? ಯಾವ್ದಾದ್ರು ಬೇರೆ ಕೊಡ್ಬೋದು. ಈ ತರ ಅನೇಕ ವಿಷಯಗಳಿದೆ. ನಾವು ಲವ್ ಜಿಹಾದ್ ಬಗ್ಗೆ ಭಾಷಣಗಳು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬರೀ ಭಾಷಣ ಮಾಡಿದವ್ರಿಗೆ ಹೇಟ್ ಸ್ಪೀಚ್ ಅಂತೇಳಿ ಒಳಗಡೆ ಹಾಕ್ಬಿಡ್ತಾರೆ. ಅದೊಂದು ಭಯನ ಬಿಜೆಪಿ ಅವರಿಗೀಗ. ಹಾಗಲ್ಲ, ಅದು ಆ ಭಾಷಣ ಹೇಟ್ ಸ್ಪೀಚ್ ಬಿಲ್ ಕೂಡ ಒಳ್ಳೆ ಬಿಜೆಪಿ ಅವರಿಗೆ ಮಾತ್ರ ಅನ್ವಯ ಆಗುತ್ತೆ, ಬೇರೆಯವ್ರಿಗೆ ಅನ್ವಯ ಆಗಲ್ಲ. ಈಗಿನ ರಾಜಕೀಯ ಏನ್ ನಡೀತಾ ಇದೆ ಅಂದ್ರೆ ಜನ ಇದನ್ನು ಒಪ್ಕೋತಾರಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ನಡೆದಿರೋದು ಕಾಂಗ್ರೆಸ್ ಪಕ್ಷದವರಿಗೆ ಅದು ಅನ್ವಯ ಆಗಲ್ಲ ಅಂತ ನೀವು ನೋಡಿದ್ರಿ. ನಾವು ಎಷ್ಟೋ ಸರಿ ಡಿಬೇಟ್ ಮಾಡಿದೀವಿ. ರಾಜೀವ್ ಗೌಡ ಮಾತಾಡಿದ್ರೆ 14 ದಿನ ಬೇಕಾಯ್ತು. ಅದು ಬೇಡ, ವಿಷಯಾಂತರ ಆಗೋದು ಬೇಡ. ಇವತ್ತು ನಾವು ಈ ಲವ್ ಜಿಹಾದ್ ಬಗ್ಗೆ ಒಂದು ವ್ಯವಸ್ಥಿತ ತಂತ್ರ, ಇದೊಂದು ಸಾಮಾಜಿಕ ಪಿಡುಗು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಇದಕ್ಕಿಂತ ಮೊದಲು ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ಒಂದು ಶ್ರದ್ಧಾ ಅನ್ನುವ ಹುಡುಗಿದು ಒಂದು ಅಫ್ಜಾಲ್ ಅನ್ನೋನು ಮರ್ಡರ್ ಮಾಡಿರ್ತಾನೆ.